प्रिय छात्राः नमस्ते। छात्रदिनस्य दीपावल्याः च शुभाशयाः। अद्य अहं प्रबन्धाः इति पाठं बोधयामि। पेज नंबर 134 स्वातन्त्र्योत्सवः। ಮೊದಲನೇ ಎಸ್ಸೆ ಸ್ವಾತಂತ್ರ್ಯೋತ್ಸವः। ಸ್ವಾತಂತ್ರ್ಯ ಪ್ಲಸ್ ಉತ್ಸವः ಗುಣಸಂಧಿः ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಅಂತ, ಇಂಡಿಪೆಂಡೆಂಟ್ ಡೇ ಸೆಲೆಬ್ರೇಷನ್। ಭಾರತೀಯಾः ವಯಂ ಇದಾनीं ಸ್ವತಂತ್ರ ಭಾರತೆ ನಿವಸಾಮಃ। ಭಾರತೀಯಾः ಅಂದರೆ ಇಂಡಿಯನ್ಸ್, ಭಾರತೀಯರು। ವಯಂ ಇದಾನೀಂ ಭಾರತೀಯರಾದ ನಾವು ಈಗ ಸ್ವತಂತ್ರ ಭಾರತೆ ನಿವಸಾಮಃ, ಸ್ವತಂತ್ರ ಭಾರತದಲ್ಲಿ ವಾಸಿಸುತ್ತಿದ್ದೇವೆ। ಕ್ರಿಸ್ತಶಕ 1947 तमे वर्षे ಆಗಸ್ಟ್ ಮಾಸस्य 15 दिनाङ्के अस्माकं राष्ट्रं भारतं स्वतन्त्रम् अभवत्। 1947 47+9 तमे वर्षे ಆಗಸ್ಟ್ ಮಾಸस्य 15 दिनाङ्के ಆಗಸ್ಟ್ 15 अस्माकं राष्ट्रं ನಮ್ಮ ದೇಶ ಭಾರತವು ಸ್ವತಂತ್ರವಾಯಿತು, ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು। ततः पूर्वम् आङ्ग्लाः 200 वर्षाणि यावत् अस्माकं देशस्य प्रशासनं कृतवन्तः। ततः पूर्वम् ಅದಕ್ಕಿಂತ ಮುಂಚೆ, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಆಂಗ್ಲಾಹ ಅಂದರೆ ಬ್ರಿಟಿಷರು 200 ವರ್ಷಾಣಿ 200 ವರ್ಷಗಳವರೆಗೆ ಅಸ್ಮಾಕಂ ದೇಶಸ್ಯ ಪ್ರಶಾಸನಂ ಕೃತವಂತಹ ನಮ್ಮ ದೇಶವನ್ನು ಆಡಳಿತ ಮಾಡಿದರು। ಭಾರತೀಯೇಭ್ಯಃ ಅಸಹನೀಯಂ ಕಷ್ಟಂ ದತ್ತವಂತಹ ಭಾರತೀಯರಿಗೆ ಸಹಿಸಲಾಗದಷ್ಟು ಕಷ್ಟವನ್ನು ನೀಡಿದರು। ಅತಃ ಭಾರತೀಯಾಃ ತೇಷಾಂ ವಿರುದ್ಧಂ ಆಂದೋಲನಮೇವ ಕೃತವಂತಹ ಆದ್ದರಿಂದ ಭಾರತೀಯರು ಅವರ ವಿರುದ್ಧ ಆಂದೋಲನವನ್ನೇ ಮಾಡಿದರು, ಚಳುವಳಿಯನ್ನು ಮಾಡಿದರು, ಪ್ರೊಟೆಸ್ಟ್ ಮಾಡಿದರು। ತಸ್ಯ ಪರಿಣಾಮಾತ್ ಭಾರತೀಯಾಃ ಆಂಗ್ಲ ಶಾಸನಾತ್ ವಿಮುಕ್ತಾಃ ಅಭವನ್। ಅದರ ಪರಿಣಾಮವಾಗಿ ಭಾರತೀಯರು ಆಂಗ್ಲ ಶಾಸನಾತ್ ಅಂದರೆ ಆಂಗ್ಲರ ಆಡಳಿತದಿಂದ ಬಿಡುಗಡೆ ಹೊಂದಿದರು। ಅಸ್ಯ ಸ್ವಾತಂತ್ರ್ಯ ದಿನಸ್ಯ ಸ್ಮರಣಾರ್ಥಂ ವಯಂ ಪ್ರತಿವರ್ಷಂ ಉತ್ಸವಂ ಆಚರಾಮಃ। ಈ ಸ್ವಾತಂತ್ರ್ಯ ದಿನದ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಈ ಉತ್ಸವವನ್ನು ಆಚರಿಸುತ್ತೇವೆ। ಅಸ್ಮಿನ್ ದಿನೇ ರಾಷ್ಟ್ರಧ್ವಜಸ್ಯ ರಾಷ್ಟ್ರಗೀತಸ್ಯ ಚ ಗೌರವಂ ಸಮರ್ಪಯಂತಿ। ಈ ದಿವಸ ಪ್ರಮುಖವಾಗಿ ನಾವು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವವನ್ನು ಸಮರ್ಪಿಸುತ್ತೇವೆ, ಅಂದರೆ ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತೀವಿ, ಆಮೇಲೆ ನ್ಯಾಷನಲ್ ಆ್ಯಂಥಮನ್ನು ಹೇಳ್ತೀವಿ। ಸ್ವಾತಂತ್ರ್ಯ ವೀರಾಣಾಂ ಸಾಹಸಂ ಸಂಪರ್ಕ ಮಾಧ್ಯಮೇಶು ಪ್ರಸಾರಯಂತಿ। ಸ್ವಾತಂತ್ರ್ಯ ವೀರರ ಸಾಹಸವನ್ನು ಸಂಪರ್ಕ ಮಾಧ್ಯಮಗಳಲ್ಲಿ ಅಂದರೆ ಮಾಸ್ ಮೀಡಿಯಾಗಳಲ್ಲಿ ಪ್ರಸಾರ ಮಾಡ್ತೀವಿ, ಬ್ರಾಡ್ಕಾಸ್ಟ್ ಮಾಡ್ತಾರೆ। ಇದಾನೀಂ ಸ್ವತಂತ್ರ ಭಾರತಸ್ಯ ಪ್ರಗತಿ ಅಸ್ಮಾಭಿಃ ಕರಣೀಯ। ಈಗ ಸ್ವತಂತ್ರ ಭಾರತದ ಪ್ರಗತಿ ಅಂದರೆ ಡೆವಲಪ್ಮೆಂಟ್, ಪ್ರೋಗ್ರೆಸ್ ಅಸ್ಮಾಭಿಃ ಕರಣೀಯ, ನಮ್ಮಿಂದ ಆಗಬೇಕು। ಕೀರ್ತಿ ಪ್ರಸಾರಣೀಯ, ಭಾರತದ ಕೀರ್ತಿ ಎಲ್ಲ ಕಡೆ ಪಸರಿಸಬೇಕು। ತದೈವ ಅಸ್ಮಾಕಂ ಜೀವನಂ ಧನ್ಯಂ ಭವಿಷ್ಯತಿ, ಆಗಲೇ ನಮ್ಮ ಜೀವನ ಸಾರ್ಥಕವಾಗುತ್ತದೆ। ವಂದೇ ಭಾರತ ಮಾತರಂ, ಭಾರತ ಮಾತೆಗೆ ವಂದನೆಗಳು, ವಂದಿಸುತ್ತೇನೆ। ಇದಿಷ್ಟು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಚಿಕ್ಕ ಪ್ರಬಂಧ, ಅಂದರೆ ಮಕ್ಕಳಿಗೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹೆಚ್ಚು ಕೊಟ್ಟಿಲ್ಲ, ಸ್ವಲ್ಪ ಚಿಕ್ಕದಾಗಿ ಕೊಟ್ಟಿದ್ದಾರೆ। ದೂರದರ್ಶನಂ, ಆಮೇಲೆ ಎರಡನೇ ಎಸ್ಸೆ ದೂರದರ್ಶನಂ। ದೂರದರ್ಶನಂ ಅಂದ್ರೇನು? ಟೆಲಿವಿಷನ್, ಅದಕ್ಕೆ ಹೆಸರಿಗೆ ಸಾರ್ಥಕವಾದ ಹೆಸರಿಟ್ಟಿದ್ದಾರೆ, ದೂರದರ್ಶನಂ। ದೂರದಲ್ಲಿರೋದನ್ನು ನಮಗೆ ಕಣ್ಣು ಮುಂದೆ ತಂದು ತೋರಿಸುತ್ತೆ ಅದು, ಅದಕ್ಕೆ ದೂರದಲ್ಲಿರೋದನ್ನು ಅದು ನಮ್ಮ ಕಣ್ಣು ಮುಂದೆ ನಡೆದಿದೆಯೋ ಅನ್ನೋ ಥರ ವಿವರಿಸುತ್ತೆ, ಹಾಗಾಗಿ ಅದು ದೂರದರ್ಶನಂ। ಸಂಸ್ಕೃತ ಮತ್ತು ಕನ್ನಡ ಭಾಷೆಯಲ್ಲಿ ಎಷ್ಟು ಸುಂದರವಾದ ಹೆಸರನ್ನು ಇಟ್ಟಿದ್ದಾರೆ। ಇಂಗ್ಲೀಷಲ್ಲಿ ಟೆಲಿವಿಷನ್ ಅಂತ ಹೇಳ್ತೀವಿ। ಪ್ರಪಂಚೆ ನೈಕೆ ಸಂಪರ್ಕ ಮಾಧ್ಯಮಾಃ ವರ್ತಂತೆ। ಪ್ರಪಂಚದಲ್ಲಿ ನೈಕೆ ಅಂದರೆ ನ ಪ್ಲಸ್ ಏಕೆ ವೃದ್ಧಿ ಸಂಧಿ, ಅನೇಕ ಸಂಪರ್ಕ ಮಾಧ್ಯಮಗಳು ಇವೆ। ವರ್ತಂತೆ ಅಂದರೆ ಭವಂತಿ, ಲಟ್ ಪ್ರಥಮ ಬಹು, ಸಂಪರ್ಕ ಮಾಧ್ಯಮ ಅಂದರೆ ಮಾಸ್ ಮೀಡಿಯಾ, ಅಂದರೆ ಇನ್ ದ ವರ್ಲ್ಡ್ ಮೆನಿ ಮಾಸ್ ಮೀಡಿಯಾಸ್ ಆರ್ ದೇರ್ ಅಂತ। ಆಕಾಶವಾಣಿ, ದೂರದರ್ಶನಂ, ವಾರ್ತಾಪತ್ರಿಕಾ, ದೂರವಾಣಿ, ಅಂತರ್ಜಾಲಂ ಇತ್ಯಾದಯಃ ಪ್ರಮುಖಾಃ ಸಂಪರ್ಕ ಮಾಧ್ಯಮಾಃ ಸಂತಿ। ಆಕಾಶವಾಣಿ ಅಂದರೆ ರೇಡಿಯೋ, ದೂರದರ್ಶನಂ ಟೆಲಿವಿಷನ್, ವಾರ್ತಾಪತ್ರಿಕಾ ನ್ಯೂಸ್ ಪೇಪರ್ಸ್, ದೂರವಾಣಿ ಟೆಲಿಫೋನ್, ಅಂತರ್ಜಾಲಂ ಇಂಟರ್ನೆಟ್ ಇತ್ಯಾದಯಃ ಪ್ರಮುಖಾಃ ಸಂಪರ್ಕ ಮಾಧ್ಯಮಾಃ ಸಂತಿ, ಪ್ರಮುಖವಾದ ಸಂಪರ್ಕ ಮಾಧ್ಯಮಗಳಾಗಿವೆ। ಸಮೂಹ ಮಾಧ್ಯಮಗಳು ಅಂತಲೂ ಹೇಳ್ತೀವಿ ಸಂಪರ್ಕ ಮಾಧ್ಯಮಗಳಿಗೆ।
ಏತೇಷು ದೂರದರ್ಶನಸ್ಯ ಮಹತ್ವ ಸ್ಥಾನಂ ಅಸ್ತಿ. ಇವುಗಳಲ್ಲಿ ದೂರದರ್ಶನಕ್ಕೆ ತುಂಬ ಮಹತ್ವಪೂರ್ಣವಾದ ಸ್ಥಾನವಿದೆ. ದೂರದರ್ಶನಸ್ಯ ಸಂಶೋಧಕಃ JL ಬಯಾರ್ಡ್ ಮಹೋದಯ. ದೂರದರ್ಶನವನ್ನು ಕಂಡುಹಿಡಿದವರು, ರಿಸರ್ಚ್ ಮಾಡಿದವರು JL ಬಯಾರ್ಡ್ ಅನ್ನುವರು. ದೂರದರ್ಶನೆ ದರ್ಶನಂ ಶ್ರವಣಂ ಚ ಸಮಕಾಲಮೇವ ಭವತಿ. ದೂರದರ್ಶನದಲ್ಲಿ ನೋಡುವುದು ಮತ್ತು ಕೇಳಿಸಿಕೊಳ್ಳುವುದು, ದರ್ಶನಂ ಮತ್ತು ಶ್ರವಣ ಸಮಕಾಲಮೇವ, ಎರಡನ್ನೂ ಒಟ್ಟಿಗೆ ಮಾಡಬಹುದು. ರೇಡಿಯೋದಲ್ಲಾದರೆ ಅದು ಆಗಲ್ಲ. ತಸ್ಮಾತ್ ಅದ್ಯತ್ವೇ ದೂರದರ್ಶನಂ ಬಹು ಜನಪ್ರಿಯಂ ಪ್ರಧಾನಂ ಚ ಸಂಪರ್ಕ ಸಾಧನಂ ಅಭವತ್. ಆದ್ದರಿಂದ ಅದ್ಯತ್ವೇ ಅಂದರೆ ನೊವೆಡೇಸ್, ಈಗಿನ ಕಾಲದಲ್ಲಿ ದೂರದರ್ಶನವು ತುಂಬ ಜನಪ್ರಿಯವಾದ, ವೆರಿ ಪಾಪ್ಯುಲರ್ ಆ್ಯಂಡ್ ಪ್ರಧಾನಂ, ಪ್ರಮುಖವಾದಂತಹ ಸಂಪರ್ಕ ಸಾಧನವಾಗಿದೆ. ದೂರದರ್ಶನದ್ವಾರ ಗೃಹೇ ಏವ ಉಪವಿಶ್ಯ ರಾಜ್ಯಸ್ಯ ರಾಷ್ಟ್ರಸ್ಯ ವಿಶ್ವಸ್ಯ ಚ ವಿಷಯಾಃ ದ್ರಷ್ಟುಂ ಶ್ರೋತುಂ ಚ ಶಕ್ಯಂತೆ. ದೂರದರ್ಶನದ ಮೂಲಕ ಮನೆಯಲ್ಲೇ ಉಪವಿಶ್ಯ, ಮನೆಯಲ್ಲೇ ಕುಳಿತು, ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ರಾಷ್ಟ್ರಸ್ಯ ದೇಶದಲ್ಲಿ ಏನೇನು ನಡೀತಾ ಇದೆ, ವಿಶ್ವಸ್ಯ ಪ್ರಪಂಚದಲ್ಲಿ ಏನೇನು ವಿಷಯ ದ್ರಷ್ಟುಂ ಶ್ರೋತುಂ ಚ ಶಕ್ಯಂತೆ, ಪ್ರಪಂಚದ ವಿಷಯಗಳನ್ನು ಸಹ ದ್ರಷ್ಟುಂ ನೋಡಲು ಮತ್ತು ಕೇಳಿಸಿಕೊಳ್ಳಲು ಸಾಧ್ಯತೆ ಇದೆ. ವಿವಿಧ ಭಾಷಾಸು ಸರ್ವಕಾರೀಯ ವಾಹಿನ್ಯಃ ಅನ್ಯವಾಹಿನ್ಯ ಚ ಭವಂತಿ. ಬೇರೆ ಬೇರೆ ಭಾಷೆಗಳಲ್ಲಿ ಸರ್ವಕಾರೀಯ ವಾಹಿನ್ಯ ಅಂದರೆ ಇದು ನ್ಯಾಷನಲ್ ಚಾನಲ್ಸ್ ಅಂತ ಹೇಳ್ತೀವಿ. ಸರ್ವಕಾರೀಯ ವಾಹಿನ್ಯ, ಅನ್ಯವಾಹಿನ್ಯ ಬೇರೆ ಬೇರೆ ಪ್ರೈವೇಟ್ ಚಾನಲ್ಸ್ಗಳು ಇರುತ್ತವೆ. ಭವಂತಿ ಅಂದರೆ ಇವೆ. ದೂರದರ್ಶನೆ ಚಲಚಿತ್ರಂ ಸಂದರ್ಶನಂ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮಾಃ ಸಾಮಾಜಿಕ ಕಾರ್ಯಕ್ರಮಾಃ ಅಪಿ ಪ್ರಸಾರ್ಯಂತೆ. ದೂರದರ್ಶನದಲ್ಲಿ ಚಲಚಿತ್ರಂ ಅಂದರೆ ಮೂವಿಯನ್ನು ನೋಡ್ಬೋದು, ಸಂದರ್ಶನಂ ಇಂಟರ್ವ್ಯೂ ಇರುತ್ತೆ, ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮ ಟ್ಯಾಲೆಂಟ್ ಶೋ ಇರುತ್ತೆ, ಸಾಮಾಜಿಕ ಕಾರ್ಯಕ್ರಮ ಕೆಲವು ಸಾಮಾಜಿಕ ಅಂದರೆ ಸೊಸೈಟಿಗೆ ಸಂಬಂಧಪಟ್ಟಂತಹ ಸೋಷಿಯಲ್ ಪ್ರೋಗ್ರಾಮ್ಗಳು ಇರುತ್ತೆ, ಅಪಿ ಪ್ರಸಾರ್ಯಂತೆ ಇವೆಲ್ಲ ಬ್ರಾಡ್ಕಾಸ್ಟ್ ಆಗುತ್ತೆ. ಪ್ರಸಾರ್ಯಂತೆ ಅಂದರೆ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ. ಏವಂ ಅನೇನ ನ ಕೇವಲ ಮನೋರಂಜನಂ ಅಪಿತು ಬುದ್ಧಿ ವಿಕಾಸೋಪಿ ಭವತಿ. ಇದರಿಂದ ನ ಕೇವಲ ಮನೋರಂಜನಂ, ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ಬುದ್ಧಿ ವಿಕಾಸ, ನಮ್ಮ ನಾಲೇಜು ಇಂಪ್ರೂವ್ ಆಗುತ್ತೆ ದೂರದರ್ಶನವನ್ನು ನೋಡೋದ್ರಿಂದ. ಅಂದರೆ ದೂರದರ್ಶನದಲ್ಲಿ ಬರೋ ಒಳ್ಳೊಳ್ಳೆ ಪ್ರೋಗ್ರಾಮ್ನ ನೋಡೋದ್ರಿಂದ ನಮ್ಮ ನಾಲೇಜು ಇಂಪ್ರೂವ್ ಆಗುತ್ತೆ. ದೂರದರ್ಶನೆ ಪ್ರಸಾರ್ಯಮಾಣಾಃ ಕೇಚನ ಕಾರ್ಯಕ್ರಮಾಃ ಛಾತ್ರಾಣಾಂ ಯುವಕಾನಾಂ ಚ ಮನಸ್ಸಿ ದುಷ್ಪರಿಣಾಮಂ ಜನಯಂತಿ. ದೂರದರ್ಶನದಲ್ಲಿ ಪ್ರಸಾರವಾಗುವಂತಹ ಕೆಲವು ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರ ಮನಸ್ಸಿನಲ್ಲಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ, ಅಂದರೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಕೆಲವೊಂದು ಕಾರ್ಯಕ್ರಮಗಳು. ಆದ್ದರಿಂದ ಒಳ್ಳೆ ಪ್ರೋಗ್ರಾಮನ್ನು ಮಾತ್ರ ನೋಡಬೇಕು ನಾವು, ಕೆಟ್ಟದ್ದನ್ನು ನೋಡಬಾರ್ದು. ಕೆಲವು ಅಡ್ವರ್ಟೈಸ್ಮೆಂಟ್ಗಳನ್ನು ನೀವು ನೋಡ್ತೀರಾ, ತುಂಬ ಅಸಹ್ಯವಾಗಿರುತ್ತೆ. ಆ ರೀತಿ ಅಶ್ಲೀಲವಾದಂತಹ ಸೀನ್ಗಳನ್ನೆಲ್ಲ ನಾವು ನೋಡಬಾರ್ದು. ಒಳ್ಳೆಯದನ್ನು ಮಾತ್ರ ನೋಡಬೇಕು. ನಮಗೆ ಯಾವುದು ಬೇಕೋ, ಇವಾಗ ಒಳ್ಳೆಯದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಯಾವುದು ಒಳ್ಳೆಯದೋ ಅದನ್ನು ಮಾತ್ರ ನಾವು ವೀಕ್ಷಣೆ ಮಾಡಬೇಕು, ಕೆಟ್ಟದ್ದನ್ನು ನೋಡೋದಕ್ಕೆ ಹೋಗಬಾರ್ದು. ನಿರಂತರಂ ದೂರದರ್ಶನ ವೀಕ್ಷಣೆಯ ಆಲಸ್ಯಂ ನೇತ್ರದೋಷಾದಿಕಂ ಚ ಭವಿತುಂ ಅರ್ಹತಿ. ನಿರಂತರ ಕಂಟಿನ್ಯೂಸ್ ದೂರದರ್ಶನವನ್ನು ಡೈಲಿ 8 ಅವರ್ 10 ಅವರ್ ಎಲ್ಲ ನೋಡೋದ್ರಿಂದ ಲೇಜಿನೆಸ್ ಬರುತ್ತೆ ಮಕ್ಕಳಿಗೆ, ಕಣ್ಣಿನ ದೋಷ ಉಂಟಾಗುತ್ತೆ, ಕಣ್ಣಿನ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ಅತಿಯಾಗಿ ನಾವು ದೂರದರ್ಶನವನ್ನು ನೋಡಬಾರ್ದು. ಎಷ್ಟು ಬೇಕೋ ಅಷ್ಟನ್ನೇ ನೋಡಬೇಕು, ಒಳ್ಳೆಯ ಪ್ರೋಗ್ರಾಮ್ ಮಾತ್ರ ನೋಡಬೇಕು. ಎಲ್ಲದಕ್ಕೂ ಒಂದು ಲಿಮಿಟ್ ಇರಬೇಕು ಅಂತ. ತಸ್ಮಾತ್ ಲಾಭಾಲಾಭೋ ವಿಜ್ಞಾಯ ದೂರದರ್ಶನಸ್ಯ ಉಪಯೋಗ ಕರ್ತವ್ಯ. ಆದ್ದರಿಂದ ಲಾಭ ಅಲಾಭವು ಅಂದರೆ ನಮಗೇನು ಲಾಭ ಆಗುತ್ತೆ, ಏನು ತೊಂದರೆ ಆಗುತ್ತೆ ಅನ್ನೋದನ್ನು ತಿಳಿದು ದೂರದರ್ಶನವನ್ನು ಉಪಯೋಗಿಸಬೇಕು. ಆವಾಗ ಅದು ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಇವಿಷ್ಟು ದೂರದರ್ಶನ. ನೆಕ್ಸ್ಟು ಗಣರಾಜ್ಯೋತ್ಸವ. 3ನೇ ಹೆಸೆ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇ. ಗಣರಾಜ್ಯ ಪ್ಲಸ್ ಉತ್ಸವ ಗುಣಸಂಧಿ ಇಲ್ಲೂ ಕೂಡ. ಇದು ಸಹ ನ್ಯಾಷನಲ್ ಫೆಸ್ಟಿವಲ್, ರಾಷ್ಟ್ರೀಯ ಹಬ್ಬ. ಭಾರತೀಯಾಃ ಪ್ರತಿ ವರ್ಷಂ ಬಹೂನ್ ಉತ್ಸವಾನ್ ಆಚರಂತಿ. ಭಾರತೀಯರು ಪ್ರತಿ ವರ್ಷ ಹಲವಾರು ಹಬ್ಬಗಳನ್ನು ಆಚರಿಸುತ್ತಾರೆ. ತತ್ರ ಕೇಚನ ಉತ್ಸವಾಃ ಧಾರ್ಮಿಕಾಃ ಅನ್ಯೇ ಕೇಚನ ರಾಷ್ಟ್ರೀಯಾಃ. ಅವುಗಳಲ್ಲಿ ಕೆಲವು ಉತ್ಸವಗಳು ಧಾರ್ಮಿಕವಾದವುಗಳು, ಇನ್ನು ಅನ್ಯೇ ಕೇಚನ ಕೆಲವು ರಾಷ್ಟ್ರೀಯ ಉತ್ಸವಗಳು. ಅಂದರೆ ಹಬ್ಬಗಳಲ್ಲಿ 2 ಪ್ರಕಾರ, ಧಾರ್ಮಿಕ ಉತ್ಸವ ಮತ್ತು ರಾಷ್ಟ್ರೀಯ ಉತ್ಸವ. ಧಾರ್ಮಿಕ ಉತ್ಸವ ಅಂದರೆ ಅವರವರ ಧರ್ಮದವರು ಆಚರಿಸುವಂತಹ ಹಬ್ಬಗಳು. ಇವಾಗ ಗಣೇಶ ಚತುರ್ಥಿ ಇರ್ಬೋದು, ದೀಪಾವಳಿ ಇರ್ಬೋದು, ಇವೆಲ್ಲ ಹಿಂದೂಗಳ ಹಬ್ಬ. ಅದೇ ಮುಸ್ಲಿಮರು ಅವ್ರದ್ದೇ ಆದ ಹಬ್ಬಗಳನ್ನು ಆಚರಿಸ್ತಾರೆ, ಕ್ರಿಶ್ಚಿಯನ್ರು ಅವ್ರದ್ದೇ ಆದ ಹಬ್ಬಗಳನ್ನು ಆಚರಿಸ್ತಾರೆ. ಅದು ಧಾರ್ಮಿಕ ಉತ್ಸವಗಳು. ಆದರೆ ಈ ನ್ಯಾಷನಲ್ ಫೆಸ್ಟಿವಲ್ಸ್, ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯೋತ್ಸವ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಇವೆಲ್ಲ ಯಾವುದೇ ಧರ್ಮ ಭೇದ ಇಲ್ಲದೆ ಎಲ್ಲರೂ ಸೇರಿಕೊಂಡು ಆಚರಿಸುವಂತಹ ಹಬ್ಬ.
ರಾಷ್ಟ್ರೀಯ ಉತ್ಸವೇಶು ಗಣರಾಜ್ಯೋತ್ಸವೋಪಿ ಅನ್ಯತಮಃ. ರಾಷ್ಟ್ರೀಯ ಉತ್ಸವಗಳಲ್ಲಿ ಗಣರಾಜ್ಯೋತ್ಸವವು ಕೂಡ ಒಂದು. ಅನ್ಯತಮಃ ಅಂದರೆ ಏಕಃ. ಜನವರಿ ಮಾಸಸ್ಯ 26ತಮೇ ದಿನಾಂಕೆ ಪ್ರತಿವರ್ಷಂ ಗಣರಾಜ್ಯೋತ್ಸವಃ ಆಚರ್ಯತೆ. ಜನವರಿ ತಿಂಗಳಿನ 26 ಅಂದರೆ 26ನೇ ತಾರೀಕು 26 ಪ್ರತಿ ವರ್ಷ ಎವ್ರಿ ಇಯರ್ ಗಣರಾಜ್ಯೋತ್ಸವವು ಆಚರಿಸಲ್ಪಡುತ್ತದೆ. ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಕ್ರಿಸ್ತಶಕ 1930 तमे वर्षे जनवरी मासस्य 26 दिनांके लाहोर नगरे एकम् अधिवेशनम् अभवत्. क्रिस्तशक 1930 त्रिंशत्तधिक-नवदशशततमे वर्षे 1930 ಜನವರಿ 26 ಲಾಹೋರ್ ನಗರದಲ್ಲಿ ಒಂದು ಅಧಿವೇಶನ ಆಯಿತು, ಕಾನ್ಫರೆನ್ಸ್ ಆಯಿತು. ತತ್ರ ದೇಶಂ ಪರಕೀಯೇಭ್ಯಃ ವಿಮೋಚಯಿತುಂ ಪ್ರತಿಜ್ಞಾ ಕೃತ ಆಸೀತ್. ಅಲ್ಲಿ ದೇಶವನ್ನು ಪರಕೀಯೇಭ್ಯ ಅಂದರೆ ಬ್ರಿಟಿಷರಿಂದ ಬೇರೆಯವರಿಂದ ಬಿಡುಗಡೆ ಮಾಡಲು ಪ್ರತಿಜ್ಞೆ ಮಾಡಲ್ಪಟ್ಟಿತು. ಎಲ್ಲರೂ ಓತ್ ತಗೊಂಡ್ರು. ತದ್ದಿನಂ ಸ್ವಾಧೀನತಾ ದಿವಸ ಇತಿ ಪ್ರತಿ ವರ್ಷಂ ಆಚರ್ಯತೆ ಸ್ಮ. ಆ ದಿನವನ್ನು ಸ್ವಾಧೀನತಾ ದಿವಸ ಎಂದು ಪ್ರತಿ ವರ್ಷ ಆಚರಿಸುತ್ತಿದ್ದರು. ಸ್ವಾತಂತ್ರ್ಯ ನಂತರಂ ಅಸ್ಮಿನ್ ದಿನೇ ಏವ ನೂತನ ಸಂವಿಧಾನಂ ಸ್ವೀಕೃತಂ. ಆಫ್ಟರ್ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ ಕೂಡ ಅದೇ ದಿವಸ ಅಂದರೆ ಜನವರಿ 26 ನೂತನ ಸಂವಿಧಾನ ಅಂದರೆ ನ್ಯೂ ಕಾನ್ಸ್ಟಿಟ್ಯೂಷನ್ನು ಸ್ವೀಕೃತವಾಯಿತು. ನಮ್ಮ ಇಂಡಿಯನ್ ಗೌರ್ಮೆಂಟು ಹೊಸ ಸಂವಿಧಾನವನ್ನು ರಚಿಸಿತು. ಡಾಕ್ಟರ್ ಅಂಬೇಡ್ಕರ್ ಮಹೋದಯ ಸಂವಿಧಾನ ರಚನಾ ಸಮಿತೆಯ ಅಧ್ಯಕ್ಷ ಆಸೀತ್. ಡಾಕ್ಟರ್ BR ಅಂಬೇಡ್ಕರ್ರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಗಣರಾಜ್ಯೋತ್ಸವ ದಿನೇ ಸರ್ವತ್ರ ದೇಶೇ ರಾಷ್ಟ್ರಧ್ವಜಾರೋಹಣಂ ಕೃತ್ವ ಧ್ವಜವಂದನಂ ಕುರುವಂತಿ. ಗಣರಾಜ್ಯೋತ್ಸವ ದಿವಸ ಎಲ್ಲ ಕಡೆ ದೇಶದಲ್ಲಿ ರಾಷ್ಟ್ರಧ್ವಜಾರೋಹಣವನ್ನು ಮಾಡಿ ನ್ಯಾಷನಲ್ ಫ್ಲ್ಯಾಗನ್ನು ಹಾಯಿಸ್ಟ್ ಮಾಡ್ತೀವಿ. ಧ್ವಜವಂದನೆ ಆಮೇಲೆ ಧ್ವಜಕ್ಕೆ ವಂದನೆಯನ್ನು ಗೌರವವನ್ನು ನ್ಯಾಷನಲ್ ಆಂತಮನ್ನು ಹೇಳಿ ಗೌರವವನ್ನು ಸೂಚಿಸ್ತೀವಿ. ಪ್ರತಿ ರಾಜ್ಯಂ ರಾಜಧಾನ್ಯಾಂ ಅನ್ಯತ್ರ ಚ ಪಥಸಂಚಲಂ ಆಕರ್ಷಕ ರೂಪೇಣ ಪ್ರಚಲತಿ. ಪ್ರತಿ ರಾಜ್ಯಂ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಎವರಿ ಸ್ಟೇಟಲ್ಲೂ ಕೂಡ ರಾಜಧಾನಿ ಅಂದರೆ ಕ್ಯಾಪಿಟಲ್, ರಾಜಧಾನಿಯಲ್ಲಿ ಮತ್ತು ಅನ್ಯತ್ರ ಬೇರೆ ಕಡೆ ಕೂಡ ಪಥಸಂಚಲನವನ್ನು ಅಂದರೆ ಮಾರ್ಚ್ ಪಾಸ್ಟನ್ನು ಸಹ ಆಕರ್ಷಕ ರೂಪದಲ್ಲಿ ಮಾಡುತ್ತೇವೆ. ಆಕರ್ಷಕವಾಗಿ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಇರುತ್ತೆ ಅಂತ. ವಿಭಿನ್ನ ಕ್ಷೇತ್ರೇಷು ವಿಶಿಷ್ಟ ಸೇವಾಂ ಕೃತವದ್ಭ್ಯಃ ಗಣ್ಯೇಭ್ಯಃ ಪ್ರಶಸ್ತಿ ಪ್ರದೀಯತೆ. ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಗಣ್ಯರನ್ನು ಅಂದರೆ ಶ್ರೇಷ್ಠ ಮಹಾಪುರುಷರನ್ನು ಪ್ರಶಸ್ತಿ ಪ್ರದೀಯತೆ, ಅವರಿಗೆಲ್ಲ ಪ್ರಶಸ್ತಿ ಕೊಟ್ಟು ಅವರನ್ನು ಗೌರವಿಸ್ತೇವೆ. ಜನಸಂಖ್ಯಾ ಸ್ಫೋಟ. ಮುಂದಿನ ಪ್ರಬಂಧ ಜನಸಂಖ್ಯಾ ಸ್ಫೋಟ. ಅಲ್ಪಕಾಲೇ ಏವ ಜನಾನಾಂ ಅನಿಯಮಿತ ವೃತ್ತಿರೇವ ಜನಸಂಖ್ಯಾ ಸ್ಫೋಟ ಇತಿ ಉಚ್ಯತೆ. ಫಸ್ಟ್ ಜನಸಂಖ್ಯಾ ಸ್ಫೋಟ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಜನಸಂಖ್ಯಾ ಅಂದರೆ ಪಾಪ್ಯುಲೇಷನ್ ಅಂತ ಅರ್ಥ. ಸ್ಫೋಟ ಅಂದ್ರೇನು? ಹೆಚ್ಚಾಗೋದು. ಪಾಪ್ಯುಲೇಷನ್ನು ತುಂಬ ಕಡಿಮೆ ಅವಧಿಯಲ್ಲಿ ಹೆಚ್ಚಾಗೋದು, ಅಪರಿಮಿತ ಅನ್ಲಿಮಿಟ್ ಆಗಿ ಹೆಚ್ಚಾಗೋದು. ಅಲ್ಪಕಾಲೇವ ಅಂದರೆ ಕಡಿಮೆ ಸಮಯದಲ್ಲಿಯೇ ಜನರ ಅನಿಯಮಿತ ವೃದ್ಧಿ ಅಂದರೆ ಜನಸಂಖ್ಯೆ ಕಡಿಮೆ ಸಮಯದಲ್ಲಿ ಹೆಚ್ಚಾಗೋದು. ಜನಸಂಖ್ಯಾ ಸ್ಫೋಟ ಇತಿ ಉಚ್ಯತೆ. ಇತಿ ಪ್ಲಸ್ ಉಚ್ಯತೆ ಎಣ್ಸಂಧಿ. ಕಾರಣಾನಿ, ಇದಕ್ಕೆ ಕಾರಣಗಳೇನು? ಹಲವಾರು ಕಾರಣಗಳಿವೆ. ಇಲ್ಲಿ ಪ್ರಮುಖವಾದ ಕಾರಣಗಳನ್ನು ಮಾತ್ರ ಕೊಟ್ಟಿದ್ದಾರೆ. 21 ಶತಕೆ ಅಸ್ಮಿನ್ ಅಪಿ ಬಹುತ್ರ ದೃಶ್ಯತೆ ಬಾಲ್ಯ ವಿವಾಹ. 21 ಶತಕೆ ಅಸ್ಮಿನ್ ಅಂದರೆ 21ನೇ ಶತಮಾನದಲ್ಲಿ ಕೂಡ ಬಹುತ್ರ ಬಹಳ ಕಡೆ, ಬಹುತ್ರ ಅಂದರೆ ಬಹಳ ಕಡೆ ಬಾಲ್ಯ ವಿವಾಹ ದೃಶ್ಯತೆ. ಬಾಲ್ಯ ವಿವಾಹವನ್ನು ನಾವು ಈಗಲೂ ಕಾಣ್ತೀವಿ. ಈಗಲೂ ಸಹ ನೀವು ಟಿವಿಲಿ ನ್ಯೂಸ್ ಪೇಪರೆಲ್ಲ ನೋಡ್ಬೋದು. ಬಾಲ್ಯ ವಿವಾಹ, ಚೈಲ್ಡ್ ಮ್ಯಾರೇಜ್ ಆಗ್ತಾ ಇರುತ್ತೆ. ಅದು ಒಂದು ಕಾರಣ, ಮೂಲ ಕಾರಣ. ವೈದ್ಯಕೀಯ ವಿಜ್ಞಾನಸ್ಯ ಪ್ರಗತ್ಯ ಮರಣ ಪ್ರಮಾಣಂ ನ್ಯೂನಂ ಜಾತಂ. ಇನ್ನೊಂದು ಸೆಕೆಂಡ್ ರೀಸನ್ ಏನು? ಎರಡನೇ ಕಾರಣ ಏನು? ವೈದ್ಯಕೀಯ ವಿಜ್ಞಾನಸ್ಯ ಪ್ರಗತ್ಯ ಅಂದರೆ ಮೆಡಿಕಲ್ ಸೈನ್ಸು ತುಂಬ ಡೆವಲಪ್ ಆಗಿದೆ, ಮರಣ ಪ್ರಮಾಣ ಕಡಿಮೆ ಆಗಿದೆ. ನ್ಯೂನಂ ಅಂದರೆ ಕಡಿಮೆ ಆಗೋದು, ನ್ಯೂನಂ ಜಾತಂ. ಮೆಡಿಕಲ್ ಸೈನ್ಸು ಹೆಚ್ಚಾಗಿರೋದ್ರಿಂದ ಸಾಯೋರ ಸಂಖ್ಯೆ ಕಡಿಮೆ ಆಗಿದೆ. ಅಜ್ಞಾನೇನ ಅಂಧಶ್ರದ್ಧೆಯ ಚ ನೈಕೆ ಜನಾಃ ಸಂತಾನ ನಿಯಂತ್ರಣಂ ನ ಜಾನಂತಿ ನ ಅಂಗೀಕುರ್ವಂತಿ ಚ. ಅಜ್ಞಾನದಿಂದ ಅಥವಾ ಅಂಧಶ್ರದ್ಧೆ ಮೂಢನಂಬಿಕೆಯಿಂದ ಅನೇಕ ಜನರು ಸಂತಾನ ನಿಯಂತ್ರಣ ಅಂದರೆ ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳೋದಿಲ್ಲ. ಫ್ಯಾಮಿಲಿ ಪ್ಲ್ಯಾನಿಂಗ್ ಗೊತ್ತೂ ಇರೋದಿಲ್ಲ, ಗೊತ್ತಿದ್ರೂ ಸಹ ಕೆಲವರು ಅದನ್ನು ಅಂಗೀಕರಿಸೋದಿಲ್ಲ.
ಇತರದೇಶೇಭ್ಯಃ ಆಗತಾನಾಂ ಅಸಂಖ್ಯಾಕಾನಾಂ ನಿರಾಶ್ರಿತಾನಾಂ ಕೃತೆ ಆಶ್ರಯಃ ದತ್ತಃ ಭಾರತೇನ. ಬೇರೆ ಬೇರೆ ದೇಶಗಳಿಂದ ಬಂದಂತಹ ಅಸಂಖ್ಯ ಲೆಕ್ಕವಿಲ್ಲದಷ್ಟು ಅಪರಿಮಿತ ಜನರು ನಿರಾಶ್ರಿತಾನಾಂ ಕೃತೆ ಆಶ್ರಯಃ ದತ್ತಃ, ಆ ಎಲ್ಲ ನಿರಾಶ್ರಿತರಿಗೆ ಭಾರತ ಆಶ್ರಯ ಕೊಟ್ಟಿದೆ. ಅಂದರೆ ಭಾರತಕ್ಕೆ ಹಲವಾರು ದೇಶಗಳಿಂದ ನಿರಾಶ್ರಿತರು ಬಂದು ವಾಸವಾಗಿದ್ದಾರೆ. ಅದು ಸಹ ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಜನಸಂಖ್ಯಾ ನಿಯಂತ್ರಣೆ ಅನಾಸಕ್ತಿ ದೃಶ್ಯತೆ ಕೇಷುಚಿತ್ ಜನೇಶು. ಜನಸಂಖ್ಯೆಯನ್ನು ನಿಯಂತ್ರಿಸುವುದರಲ್ಲಿ ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ, ಅನಾಸಕ್ತಿ. ಕೇಷುಚಿತ್ ಜನೇಶು ಅಂದರೆ ಕೆಲವು ಜನರಲ್ಲಿ ಅನಾಸಕ್ತಿಯನ್ನು ಕೂಡ ನಾವು ಕಾಣಬಹುದು. ಇವೆಲ್ಲ ಕಾರಣಗಳು, ಒಂದು ಮುಖ್ಯ ಕಾರಣಗಳು. ಪರಿಣಾಮ, ಇದರ ಪರಿಣಾಮ ಏನಾಗುತ್ತೆ, ಜನಸಂಖ್ಯೆ ಹೆಚ್ಚಾದರೆ ಏನಾಗುತ್ತೆ ಅಂತ. ದೇಶಸ್ಯ ಪ್ರಗತಿಯೇ ನಿರ್ಮಿತಾಃ ಸಮಸ್ತ ಯೋಜನಾಃ ವಿಫಲಾಃ ಭವಂತಿ. ದೇಶದ ಪ್ರಗತಿಗೋಸ್ಕರ, ದೇಶದ ಡೆವಲಪ್ಮೆಂಟಿಗೋಸ್ಕರ ಆಗಿರುವ ನಿರ್ಮಾಣವಾಗಿರುವ ಸಮಸ್ತ ಯೋಜನಾ ಅಂದರೆ ಎಲ್ಲ ಪ್ಲ್ಯಾನ್ಸು ವಿಫಲ, ಫೇಲ್ಯೂರ್ ಆಗುತ್ತೆ, ಎಲ್ಲವೂ ಸಹ ವಿಫಲವಾಗುತ್ತವೆ. ಅಂದರೆ ಏನೇ ಯೋಜನೆ ತಂದರೂ ಸಹ ಪಂಚವಾರ್ಷಿಕ ಯೋಜನೆ ದಶವಾರ್ಷಿಕ ಆದರೂ ಮುಗಿಯೋದೇ ಇಲ್ಲ. ಜೀವನ ಅವಶ್ಯಕ ವಸ್ತೂನಾಂ ಅಭಾವ ನ್ಯೂನತಾ ಚ ವಾ ಭವತಿ. ಜೀವನ ಅವಶ್ಯಕ ವಸ್ತುಗಳ ಅಭಾವ. ಜೀವನ ಅವಶ್ಯಕ ವಸ್ತು ಅಂದರೆ ಪ್ರಮುಖವಾಗಿ ಆಹಾರ, ಬಟ್ಟೆ, ವಾಸ ಮಾಡೋದಕ್ಕೆ ಮನೆ, ಇವುಗಳ ಅಭಾವ ಆಗುತ್ತೆ. ನ್ಯೂನತ, ಇವು ಕಡಿಮೆ ಆಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ಬೇಸಿಕ್ ನೀಡ್ಸ್, ಜೀವನ ಅವಶ್ಯಕ ವಸ್ತುಗಳು. ಅರಣ್ಯಾನಾಂ ವಿನಾಶ, ಅರಣ್ಯಗಳನ್ನೆಲ್ಲ ನಾಶ ಮಾಡ್ತಾರೆ. ಎಲ್ಲಿ ನೋಡು ಮರಗಳನ್ನು ಕಡಿಯೋದು, ಬಿಲ್ಡಿಂಗ್ ಕಟ್ಟು, ಫ್ಲೈಓವರ್ ಮಾಡು, ರಸ್ತೆಗಳನ್ನು ಮಾಡು, ಇದೇ ಆಗಿದೆ. ಕೃಷಿ ಭೂಮಿ ನಾಶ, ಅಗ್ರಿಕಲ್ಚರ್ ಲ್ಯಾಂಡ್ಸ್ ಕೂಡ ನಾಶ ಮಾಡಿ ಅಲ್ಲೂ ಸಹ ಬರೀ ಬಿಲ್ಡಿಂಗ್ಸ್ಗಳನ್ನೇ ನಾವು ಕಾಣ್ಬೋದು ಈಗಿನ ಕಾಲದಲ್ಲಿ. ಪರಿಸರ ಪ್ರದೂಷಣಂಚ ಪ್ರವರ್ಧತೆ, ಪಲ್ಯೂಷನ್ನು ತುಂಬ ಜಾಸ್ತಿ ಆಗುತ್ತೆ. ಎನ್ವಿರಾನ್ಮೆಂಟ್ ಪಲ್ಯೂಷನ್ನು ಇನ್ಕ್ರೀಸ್ ಆಗುತ್ತೆ. ಪ್ರವರ್ಧತೆ ಅಂದರೆ ಹೆಚ್ಚಾಗುತ್ತೆ. ವಂಚನಂ ಹನನಂ ಭ್ರಷ್ಟಾಚಾರ ಇತ್ಯಾದಿ ಸಮಾಜ ವಿರೋಧಿನಿ ಕಾರ್ಯಾಣಿ ಸಂಭವಂತಿ. ವಂಚನೆ ಅಂದರೆ ಮೋಸ, ಚೀಟಿಂಗ್. ಹನನಂ ಕೊಲೆ, ಮರ್ಡರ್. ಭ್ರಷ್ಟಾಚಾರ ಎಲ್ಲ ಕಡೆ. ಇತ್ಯಾದಿ ಸಮಾಜ ವಿರೋಧಿ ಕಾರ್ಯಗಳು ಸಂಭವಂತಿ. ಸಮಾಜಕ್ಕೆ ವಿರುದ್ಧವಾದಂತಹ ಕಾರ್ಯಗಳು, ಕೆಲಸಗಳು ಎಲ್ಲ ಕಡೆ ಕಂಡುಬರುತ್ತೆ. ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ ಎಲ್ಲ ಕಡೆ ಕಾಣುತ್ತೆ. ಅದಕ್ಕೆ ಜನಸಂಖ್ಯಾ ಹೆಚ್ಚಳವು ಪ್ರಮುಖವಾದ ಕಾರಣ. ಬಾಧಂತೆ ಚ ಜನಾನ್ ನಿರುದ್ಯೋಗ, ನಿರಕ್ಷರತಾ, ಅನಾರೋಗ್ಯಂ, ದಾರಿದ್ರ್ಯಂ ಇತ್ಯಾದಿ ಸಮಸ್ಯಾ. ಜನಾನ್ ಬಾಧಂತೆ, ಜನರನ್ನು ಬಾಧಿಸುತ್ತವೆ. ಯಾವ್ಯಾವುದು? ನಿರುದ್ಯೋಗ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್, ಉದ್ಯೋಗ ಇರೋದಿಲ್ಲ. ನಿರಕ್ಷರತಾ, ಇಲ್ಲಿಟ್ರಸಿ, ನಿರಕ್ಷರತೆ ಅಂದರೆ ಎಲ್ಲರಿಗೂ ಅಕ್ಷರಜ್ಞಾನ ಇರೋದಿಲ್ಲ, ಶಿಕ್ಷಣವನ್ನು ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಅನಾರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅನಾರೋಗ್ಯ. ದಾರಿದ್ರ್ಯಂ, ಬಡತನ, ಪವರ್ಟಿ ಇತ್ಯಾದಿ ಸಮಸ್ಯಾ ಬಾಧಂತೆ. ಎಲ್ಲ ಸಮಸ್ಯೆಗಳು ಜನರನ್ನು ಬಾಧಿಸುತ್ತವೆ, ಪೀಡಿಸುತ್ತವೆ. ಇದಕ್ಕೆ ನಿವಾರಣೋಪಾಯ ಏನು ಅಂತ ಒಂದು ಲೈನಲ್ಲಿ ಕೊಟ್ಟಿದ್ದಾರೆ. ಬಾಲ್ಯ ವಿವಾಹಸ್ಯ ದುಷ್ಪರಿಣಾಮಸ್ಯ ಕುಟುಂಬ ಯೋಜನಾ ಶಾಸನಸ್ಯ ಪ್ರಚಾರ ಕರಣೀಯ. ನಿವಾರಣೋಪಾಯ ಅಂದರೆ ಇದಕ್ಕೆ ಸಾಲ್ಯೂಷನ್ ಏನು ಅಂತ. ಬಾಲ್ಯ ವಿವಾಹ ದುಷ್ಪರಿಣಾಮವನ್ನು, ಅಂದರೆ ಬಾಲ್ಯ ವಿವಾಹ ಮಾಡೋದರಿಂದ ಏನೇನು ಕೆಟ್ಟ ಪರಿಣಾಮ ಆಗುತ್ತೆ ಸಮಾಜದಲ್ಲಿ ಅನ್ನೋದನ್ನು ಜನರಿಗೆ ತಿಳುವಳಿಕೆ ನೀಡಬೇಕು. ಕುಟುಂಬ ಯೋಜನಾ, ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಕಡ್ಡಾಯವಾಗಿ ಶಾಸನದ ಮೂಲಕ, ಅಂದರೆ ಲಾ ಆ್ಯಂಡ್ ಆರ್ಡರ್ ಮೂಲಕ ಅದನ್ನು ಕಡ್ಡಾಯವಾಗಿ ತರಬೇಕು, ಪ್ರಚಾರ ಮಾಡಬೇಕು. ಈ ರೀತಿ ಮಾಡೋದರಿಂದ ಜನಸಂಖ್ಯಾ ಸ್ಫೋಟವನ್ನು ತಗ್ಗಿಸ್ಬೋದು, ತಡೆಯಬಹುದು ಅನ್ನೋದು ಅವರ ಅಭಿಪ್ರಾಯ. ಇದಿಷ್ಟು ಪ್ರಬಂಧ ಅನ್ನೋ ಲೆಸನ್ದು. ಎಲ್ಲರೂ ಸಹ ಈ ಯೂಟ್ಯೂಬ್ ಚಾನಲನ್ನು ನೋಡಿ ಹೆಚ್ಚೆಚ್ಚು ಅಂಕಗಳನ್ನು ಪಡಿಬೋದು. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕಾಗಿ ನಾನು ವಿನಂತಿಸುತ್ತೇನೆ. ಧನ್ಯವಾದ.